ऐगिरि नन्दिनि नन्दित मेदिनि विश्वविनोदिनि नन्दनुते गिरिवर विन्ध्य शिरोदिनि वासिनि विष्णुविलासिनि जिष्णुनुते भगवति हे सिद्धिखण्ड कुडुम्बिनि भूरि कुडुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते। ಸುವರ್ಣದಂತೆ ಮಿನುಗುವ ಮೋಡಗಳು ತೇಲುವ ದಿವ್ಯ ಸಂಗೀತದಿಂದ ಆಕಾಶ ತುಂಬಿರುವ ದೇವಲೋಕದಲ್ಲಿ ದೇವತೆಗಳ ರಾಜನಾದ ಇಂದ್ರನು ಆಳುತ್ತಿದ್ದನು. ಆದರೆ ಸಿಂಹಾಸನದ ಶಕ್ತಿಯೊಂದಿಗೆ ಅಹಂಕಾರವು ಹುಟ್ಟಿತು. ಗರ್ವ ಇಂದ್ರನ ದೃಷ್ಟಿಯನ್ನ ಮಸುಕುಗೊಳಿಸಿತು. ಅವನ ಅಹಂ ಅವನ ಕಿರೀಟಕ್ಕಿಂತಲೂ ಭಾರವಾಯಿತು. ಈ ಅಸಮತೋಲನವನ್ನು ಗಮನಿಸುತ್ತಿದ್ದವರೇ ನಾರದ ಮಹರ್ಷಿ. ಯುಗ ಯುಗಾಂತರಗಳಿಗೂ ಸಂಚರಿಸುವ ಎಲ್ಲವನ್ನೂ ಕಾಣುವ ದಿವ್ಯ ಋಷಿ. ದೇವರಾಗಲಿ ದಾನವರಾಗಲಿ ಅವರ ಅಹಂಕಾರವನ್ನು ಶಮನಗೊಳಿಸಲೇಬೇಕೆಂದು ನಾರದರು ಅಂಧಕಾರದ ಲೋಕಕ್ಕೆ ಇಳಿದು ಕ್ರೋಧಕ್ಕೆ ಪ್ರಸಿದ್ಧನಾದ ದಾನವರಾಜ ಮುಂಡಾಸುರನ ಬಳಿ ಬಂದರು. ಶಾಂತನಗಿಯೊಂದಿಗೆ ತೀಕ್ಷ್ಣ ವಾಕ್ಯಗಳನ್ನಾಡಿ ಅವನನ್ನು ಕೆರಳಿಸಿದರು. ನಿನ್ನನ್ನು ನೀನು ಶಕ್ತಿಶಾಲಿ ಎಂದುಕೊಂಡಿದ್ದೀಯಾ? ಇಂದ್ರಲೋಕವನ್ನ ನೋಡು, ಇಂದ್ರನ ವೈಭವವನ್ನು ನೋಡು, ಅವನ ಮುಂದೆ ನೀನು ಏನೂ ಅಲ್ಲ. ಈ ಮಾತುಗಳು ಮುಂಡಾಸುರನನ್ನು ಇನ್ನಷ್ಟು ಕ್ರೋಧಗೊಳಿಸಿದವು. ಕ್ರೋಧವು ಅವನನ್ನು ಸಂಪೂರ್ಣ ಆವರಿಸಿ ಶಕ್ತಿಶಾಲಿಯಾದ ಇಂದ್ರನನ್ನೇ ಮೀರಬೇಕೆನ್ನುವ ಸಂಕಲ್ಪದಿಂದ ಅವನು ಏಕಾಂಗಿ ಪರ್ವತಕ್ಕೆ ತೆರಳಿ ಭಯಾನಕ ತಪಸ್ಸನ್ನು ಆರಂಭಿಸಿದನು. ಉರಿಯುವ ಬಿಸಿಲು, ಕಟುವಾದ ಚಳಿ, ಭೀಕರ ಬಿರುಗಾಳಿಯನ್ನು ಲೆಕ್ಕಿಸದೆ ಮುಂಡಾಸುರನು ಅಚಲವಾದ ತಪಸ್ಸಿನಲ್ಲಿ ಮುಳುಗಿದನು. ದಿನಗಳು ವರ್ಷಗಳಾಗಿ ಕಳೆದವು. ಅವನ ದೃಢ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಪ್ರತ್ಯಕ್ಷವಾಗಿ, ನಿನ್ನನ್ನು ಯಾವುದೇ ದೇವನಾಗಲಿ ಮಾನವನಾಗಲಿ ಸಂಹರಿಸಲಾರರು. ಈ ರೀತಿ ಬ್ರಹ್ಮದೇವನಿಂದ ಅಪಾರವಾದ ಬಲವನ್ನು ವರವಾಗಿ ಪಡೆದು ಮತ್ತಷ್ಟು ಶಕ್ತಿಗೊಂಡ ಮುಂಡಾಸುರನು ಅಹಂಕಾರದಿಂದ ದೇವಲೋಕದತ್ತ ದಾಳಿ ನಡೆಸಿದನು. ಆಕಾಶವೇ ನಡುಗಿತು, ಯುದ್ಧ ಭುಗಿಲೆದ್ದಿತು. ಒಮ್ಮೆ ವೈಭವಶಾಲಿಯಾಗಿದ್ದ ದೇವಲೋಕ ಭೀತಿಯ ನೆರಳಲ್ಲಿ ನಡುಗಿತು. ತನ್ನ ಅಹಂಕಾರದ ಪೊರೆಯಲ್ಲಿ ಮುಂಡಾಸುರನು ದೇವೇಂದ್ರನ ಮಡದಿಯಾದ ಸತಿಯನ್ನು ಬಯಸಲು ಮುಂದಾದನು. ಆದರೆ ದಿವ್ಯ ಕವಚ ಪ್ರತ್ಯಕ್ಷವಾಗಿ ಸತಿಯ ಪಾವಿತ್ರತೆಯನ್ನು ರಕ್ಷಿಸಿತು. ಅವಮಾನದಿಂದ ಕ್ರೋಧಗೊಂಡ ಸತಿಯು, ನಿನ್ನ ಕಾಮಮಯ ಕೃತ್ಯದ ಫಲವಾಗಿ ನಿನ್ನ ಅಂತ್ಯವು ಒಬ್ಬಳು ಸ್ತ್ರೀಯಿಂದಲೇ ಸಂಭವಿಸಲಿ ಎಂದು ಮುಂಡಾಸುರನಿಗೆ ಶಾಪವಿತ್ತಳು. ದೈತ್ಯ ಶಾಸನದ ಅಡಿಯಲ್ಲಿ ದೇವಲೋಕದ ಪತನ ಆರಂಭವಾಯಿತು. ಇದರಿಂದಲೂ ತೃಪ್ತಿಗೊಳ್ಳದ ಮುಂಡಾಸುರ ತನ್ನ ಕ್ರೌರ್ಯವನ್ನು ಭೂಲೋಕದತ್ತ ತಿರುಗಿಸಿದನು. ಕಾಡುಗಳು ಸುಟ್ಟು ಹೋಯಿತು. ಪ್ರಾಣಿ ಪಕ್ಷಿಗಳು ಭೀತಿಯಿಂದ ದಿಕ್ಕಾಪಾಲಾದವು. ಮಾನವ ಬದುಕಿನ ಶಾಂತಿ ಚೂರಾಗಿ ಹೋಯಿತು. 3 ಲೋಕಗಳ ಸಮತೋಲನ ಭಂಗವಾಯಿತು. ಸೃಷ್ಟಿಯು ಎಲ್ಲೆಡೆ ಅಂಧಕಾರವನ್ನು ಹರಡುತ್ತಿದ್ದಂತೆ ದೇವತೆಗಳು ತಮ್ಮ ದುಃಖವನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ತಿಳಿಸಿದರು. ಮುಂಡಾಸುರನಿಗೆ ಸ್ತ್ರೀ ಶಕ್ತಿಯಿಂದ ಮಾತ್ರ ಮರಣ ಸಂಭವಿಸುವುದು ಎಂದು ತಿಳಿದ ಈ 3 ದೇವತೆಗಳು ಒಂದಾಗಿ ಜಗನ್ಮಾತೆ ಆದಿಶಕ್ತಿಯನ್ನು ಪ್ರಾರ್ಥಿಸುತ್ತಾರೆ. ಶ್ರೀದೇವಿಯು ಅವರ ಪ್ರಾರ್ಥನೆಯನ್ನು ಅಂಗೀಕರಿಸಿ ಶಂಖ, ಚಕ್ರ, ತ್ರಿಶೂಲಧಾರಿಣಿಯಾಗಿ ಸಿಂಹವಾಹಿನಿಯಾಗಿ ರಾಕ್ಷಸನ ಸಂಹಾರಕ್ಕಾಗಿ ಹೊರಡುತ್ತಾಳೆ.